ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಪಿಜ್ಜಾ ಮಾಡೋಣ ಬನ್ನಿ ಎಲ್ಲರೂ. ಪಿಜ್ಜಾ ಮಾಡಲಿಕ್ಕೆ ಬೇಕಾಗಿರೋ ಸಾಮಾನು ಏನು ಅಂದರೆ, ಫಸ್ಟು ಪಿಜ್ಜಾ ಬೇಸ್ನ ತೊಗೋಬೇಕು. ಅದಾದಮೇಲೆ ಪಿಜ್ಜಾ ಪಾಸ್ತಾ ಸಾಸ್ ಅಂತ ಸಿಗುತ್ತೆ ಅದನ್ನು, ಆಮೇಲೆ ಮೊಸರೆಲ್ಲಾ ಚೀಸು, ಆಮೇಲೆ ಸ್ವೀಟ್ ಕಾರ್ನು, ಚೀಸ್ ಸ್ಪ್ರೆಡ್ ಇದ್ದರೆ ಸರಿ, ಇಲ್ಲ ಅಂದರೆ ಇಲ್ಲ, ಇದು ಆಪ್ಷನಲ್ಲು. ಆಮೇಲೆ ವೆಜಿಟೇಬಲ್ಸ್ ಏನೇನು ಬೇಕು ಅಂದರೆ ಕ್ಯಾಪ್ಸಿಕಮ್ಮು, ಬೆಲ್ ಪೆಪ್ಪರ್ಸು, ಪನ್ನೀರು, ಆನಿಯನ್, ಟೊಮ್ಯಾಟೊ, ಮನೇಲಿರೋವಂಥ ವೆಜಿಟೇಬಲ್ಸ್ನ ಹಾಕೋಬೋದು ನಾವು. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ. ಇದಿಷ್ಟು ಪಿಜ್ಜಾಗೆ ಬೇಕಾಗಿರೋ ಸಾಮಾನು. ಈಗ ಪಿಜ್ಜಾ ಮಾಡೋದನ್ನ ಹೇಳ್ಕೊಡ್ತೀನಿ ಬನ್ನಿ. ಈಗ ಫಸ್ಟು ಪಿಜ್ಜಾ ಸಾಸ್ನ ಪಿಜ್ಜಾ ಬೇಸ್ ಮೇಲೆ ಹಚ್ಕೋಬೇಕು. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಕ್ಲೀನಾಗಿ ಹೀಗೆ ಹಚ್ಕೋಬೇಕು. ಇದಕ್ಕೆ ಫುಲ್ ಆಗೋವಂಗೆ ಹಚ್ಕೋಬೇಕು. ನಿಮಗೆ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಸ್ಪೈಸಿ ಬೇಡ ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ಇದಿಲ್ಲ ಅಂದರೆ ಮಯೋನೀಸು, ಟೊಮೆಟೊ ಕೆಚಪ್ಪು, ಪಿಜ್ಜಾ ಸಾಸ್ ಇಲ್ಲ ಅಂದರೆ ಅವೆರಡು ಮಿಕ್ಸ್ ಮಾಡಿಕೊಂಡು ಹಚ್ಬೋದು. ಪಿಜ್ಜಾ ಪಾಸ್ತಾ ಸಾಸ್ ಇಲ್ಲ ಅಂದವ್ರೆ ಇದೇ ಬೇಕು ಅಂತ ಏನಿಲ್ಲ, ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ಇಲ್ದವರು. ಇದು ಹಿಂಗೆ ಕ್ಲೀನಾಗಿ ಹಚ್ಕೊಂಡ್ಮೇಲೆ ಇದಕ್ಕೆ ಈಗ ನಾವು ಚೀಸ್ ಹಾಕ್ಕೊಳ್ಳೋಣ. ಇದ್ರ ಮೇಲೆ ಒಂದು ಸ್ವಲ್ಪ ಚೀಸ್ ಹಾಕ್ಕೊಂಡು ಇದು ಮಾಡೋಣ. ಈಗ ಇದಕ್ಕೆ ಚೀಸ್ ಹಾಕ್ಕೊಳ್ಳೋಣ. ಚೀಸ್ ಸ್ಪ್ರೆಡ್ ಅಂತ ಹೇಳಿದ್ನಲ್ಲ ಆವಾಗಲೇ, ಈ ಚೀಸ್ ಸ್ಪ್ರೆಡ್ನ ಹಾಕ್ಕೊಳ್ಳೋಣ. ನಿಮ್ಮ ಹತ್ರ ಇಲ್ಲ ಅಂದರೆ ಇದು ಬಿಟ್ಬಿಡಿ, ಏನಾಗಲ್ಲ. ಈ ಥರ ಚೀಸ್ ಸ್ಪ್ರೆಡ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪ ಚೀಸಿಯಾಗಿ ಬರುತ್ತೆ, ಅಷ್ಟೇನಿಲ್ಲ. ಚೀಸ್ ಇಷ್ಟಪಡೋರು, ಚೀಸ್ ಲವರ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಇದು ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ, ಅಷ್ಟೇ, ಇನ್ನೇನಿಲ್ಲ. ಈಗ ಇದಕ್ಕೆ ನಾವು ವೆಜ್ಜೀಸ್ ತೊಗೊಂಡಿದ್ವಲ್ಲ, ವೆಜಿಟೇಬಲ್ಸ್ನ ಹಾಕೋಣ. ಫಸ್ಟು ಇದಕ್ಕೆ ನಾವು ಏನು ಹಾಕೋಣ ಅಂದರೆ, ಫಸ್ಟು ಕ್ಯಾಪ್ಸಿಕಮ್ನ ಇಡೋಣ. ಬೆಲ್ ಪೆಪ್ಪರ್ಸ್ ಅಂತ ಅಂತಿದ್ನಲ್ಲ ಅದನ್ನು ಇಡೋಣ. ನಿಮಗೆ ಇಷ್ಟ ಬಂದಿರೋ ವೆಜಿಟೇಬಲ್ಸ್ನ ನೀವು ಚೂಸ್ ಮಾಡ್ಕೋಬೋದು. ಅದೇ ಬೇಕು ಇದೇ ಬೇಕು ಅಂತಾರ. ಆಮೇಲೆ ಆರ್ಗನೈಸು ಅಷ್ಟೇ, ನಿಮ್ಗೆ ಇಷ್ಟ ಬಂದಾಗ ನೀವು ಆರ್ಗನೈಸ್ ಮಾಡ್ಕೋಬೋದು. ಹಾಗೆ ಬೇಕು ಇದೇ ಥರ ಅಂತಲ್ಲ, ಇಷ್ಟ ಬಂದಾಗ ನೀವು ಹಾಕ್ಕೋಬೋದು. ನಾನಿಲ್ಲಿ ಬೆಲ್ ಪೆಪ್ಪರ್ಸ್ ಗ್ರೀನು, ಯೆಲ್ಲೋ, ರೆಡ್ ಕ್ಯಾಪ್ಸಿಕಮ್ನ ಹಾಕ್ಕೊತಾ ಇದ್ದೀನಿ. ಆಯಿತಾ? ಈಗ ಕ್ಯಾಪ್ಸಿಕಮ್ಮು, ಈಗ ರೆಡ್ ಕ್ಯಾಪ್ಸಿಕಮ್ನ ಹಾಕ್ಕೊತೀನಿ. ಇದು ಬೇಡ, ತಪ್ಪಾಯಿತು. ನಿಮಗೆ ಬೇಕಂದಂಗೆ ಶೇಪಲ್ಲೂ ನೀವು ಕಟ್ ಮಾಡ್ಕೋಬೋದು. ಅದೇ ಬೇಕು, ಇದೇ ಥರ ಶೇಪ್ ಬೇಕು ಅಂತ ಏನಿಲ್ಲ, ಹೆಂಗೆ ಬೇಕಾದಾಗ ನೀವು ಕಟ್ ಮಾಡ್ಕೋಬೋದು. ಪನ್ನೀರ್ ಇಲ್ಲ ಅಂದರೆ ಬಿಟ್ಬಿಡಿ. ಈಗ ಟೊಮೆಟೊನೂ ಹಾಕ್ಕೊತಾ ಇದ್ದೀನಿ. ಟೊಮೆಟೊನೂ ಅಷ್ಟೇ ಆಪ್ಷನಲ್. ಒಬ್ಬೊಬ್ಬರಿಗೆ ಟೊಮೆಟೊ ಇಷ್ಟ ಆಗಲ್ಲ ಪಿಜ್ಜಾದಲ್ಲಿ, ಅವ್ರು ಬಿಟ್ಬಿಡಿ, ಏನೂ ಆಗಲ್ಲ. ನಾನು ಸಿಂಗಲ್ ವೆಜಿಟೇಬಲ್ ಹಾಕ್ಕೊಂಡು ನೀವು ಮಾಡ್ಬೋದು. ಈಗ ಆನಿಯನ್ ಇಕ್ತೀನಿ, ಸೈಡಲ್ಲಿ ಇಕ್ತೀನಿ. ಈಗ ಸ್ವೀಟ್ ಕಾರ್ನ್ ಹಾಕ್ಕೊತೀನಿ. ಮನೇಲಿ ಇರೋವಂಥ ವೆಜಿಟೇಬಲ್ಸಲ್ಲೇ ನೀವು ಮಾಡ್ಕೋಬೋದು. ಒಂಥರ ಕಲರ್ಫುಲ್ ಆಗಿರುತ್ತೆ. ಜಾಸ್ತಿ ವೆಜಿಟೇಬಲ್ಸ್ ಹಾಕಿದ್ರೆ ಒಂಥರ ಕಲರ್ ಅನ್ನೋಕ್ಕೆ ಕಾಣುತ್ತೆ ಅಷ್ಟೇ. ಈಗ ವೆಜಿಟೇಬಲ್ಸ್ ಆಯಿತಾ, ಇದಕ್ಕೆ ಮೇಲ್ಗಡೆ ಮೊಸರೆಲ್ಲಾ ಚೀಸ್ ಹಾಕೋಣ. ಮೊಸರೆಲ್ಲಾ ಚೀಸ್ ಇಲ್ಲಾಂದರೆ ಚೀಸ್ ಸ್ಲೈಸ್ ಇರುತ್ತೆ, ಕ್ಯೂಬ್ ಇರುತ್ತೆ, ಅದನ್ನೂ ಹಾಕ್ಕೋಬೋದು. ಈ ಥರ ತೊಗೊಂಡ್ರೆ ಏನಾಗುತ್ತೆ ಅಂದರೆ ಚೀಸ್ ಫುಲ್ಲಾಗಿ ಬರುತ್ತೆ ಅಷ್ಟೇ, ಏನಿಲ್ಲ. ಮೊಸರೆಲ್ಲಾ ಚೀಸ್ ಹಾಕ್ಕೊಂಡ್ರೆ ಚೀಸ್ ಫುಲ್ ಅಂತ ಬರುತ್ತೆ ಅಷ್ಟೇ. ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಆವಾಗ ತಿನ್ನೋಕ್ಕೂ ಒಂದು ಸ್ವಲ್ಪ ಚೀಸಿಯಾಗಿರುತ್ತೆ ಅಷ್ಟೇ, ಇನ್ನೇನೂ ಇಲ್ಲ. ಅದೊಂದಕ್ಕೆ ಮೊಸರೆಲ್ಲಾ ಚೀಸ್ ಯೂಸ್ ಆಗೋದು. ಚೀಸ್ ಇಷ್ಟ ಇಲ್ಲ ಅಂದವರಿಗೆ ಕಮ್ಮಿ ಹಾಕ್ಕೊಳ್ಳಿ, ಬೇರೆ ಚೀಸು ಹಾಕ್ಕೋಬೋದು. ನಾನಿಲ್ಲಿ ಅಮೂಲ್ ಚೀಸ್ನ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದ್ರ ಮೇಲೆ ಒಂದು ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊಳ್ಳಿ. ಆಮೇಲೆ ಪನ್ನೀರ್ ಹಾಕ್ಕೊಳ್ಳುವಂತೆ. ಈಗ ಫಸ್ಟು ಆರಿಗ್ಯಾನೋ ಹಾಕ್ಕೊಳ್ಳಿ, ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ. ಇವಾಗ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕ್ಕೊತಾ ಇದ್ದೀನಿ. ಇದು ಹೊರಗಡೆ ಸಿಗುತ್ತೆ ಅಂಗಡೀಲಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ಆರಿಗ್ಯಾನೋ ಹಾಕ್ಕೊಳ್ಳೋಣ. ಈಗ ಆರಿಗ್ಯಾನೋ ಹಾಕ್ಕೊಂಡ್ಮೇಲೆ ಪನ್ನೀರ್ನ ಇಡೋಣ. ಬೇಕಂದರೆ ಹಸಿ ಪನ್ನೀರ್ನೂ ಇಡ್ಬೋದು. ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಅದು ರೆಸಿಪಿ ಬೇಕು ಅಂದರೆ ಫ್ರೈ ಮಾಡ್ಕೊಂಡಿರೋದನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಷ್ಟೇ.
ಈಗ ಸ್ಟವ್ ಹಚ್ಕೊಳ್ಳೋಣ. ಓವನ್ ಇದ್ದವರು ಓವನಲ್ಲಿ ಮಾಡ್ಬೋದು, ಇಲ್ಲ ಓವನ್ ಇಲ್ದವರು ಪ್ಯಾನಲ್ಲಿ ಮಾಡ್ಬೋದು. ಈಗ ನಾನು ಪ್ಯಾನ್ ಯೂಸ್ ಮಾಡಿ ತೋರಿಸ್ತಾ ಇದ್ದೀನಿ. ಈಗ ಪ್ಯಾನ್ ಆನ್ ಮಾಡೋಣ. ಈಗ ಇದಕ್ಕೆ ನಾವು ಎಣ್ಣೆ ಹಾಕೋಣ. ಒಂದು ಸ್ವಲ್ಪ ಸ್ಟವ್ ಕಾದಿದೆ, ಒಂದು ಸ್ವಲ್ಪ ತಡಿಬೇಕು. ಎಣ್ಣೆ ಹಾಕೋಣ. ಈಗ ಇದನ್ನು ಒಂದು ಸ್ವಲ್ಪ ಹಿಂಗೆ ಸೌರೋಣ, ಅಥವಾ ಹಿಂಗೆ ಅಲ್ಲಾಡಿಸ್ಬೋದು. ಜಾಸ್ತಿ ಆಯಿತು ಎಣ್ಣೆ, ನಮ್ಮಮ್ಮ ಜಾಸ್ತಿ ಹಾಕ್ಬಿಟ್ರು, ಏನು ಮಾಡೋಕ್ಕಾಗಲ್ಲ. ಇದನ್ನ ಹಿಂಗೆ ಸೌರಬೇಕು, ಯಾಕಂದರೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕಲ್ಲ, ರೌಂಡ್ ಇರುತ್ತಲ್ವ, ಹಾಗಾಗಿ. ಇದೊಂದು ಸ್ವಲ್ಪ ಹಾಟ್ ಆದಮೇಲೆ ಈಗ ಆಗಿದೆ. ಇದನ್ನು ನಾನು ಪಿಜ್ಜಾ ಬೇಸ್ ರೆಡಿ ಮಾಡ್ಕೊಂಡಿದ್ವಲ್ಲ ಪಿಜ್ಜಾನ, ಅದನ್ನು ಇಕ್ತೀನಿ ಈಗ. ಈಗ ಇಟ್ಟ ಮೇಲೆ ಇದನ್ನು ಲಿಡ್ನ ಕವರ್ ಮಾಡಬೇಕು. 10 to 20 ಮಿನಿಟ್ಸ್ ಬಿಡಬೇಕು, ಆಯಿತಾ? ಬಿಟ್ಟ ಮೇಲೆ ನೋಡಬೇಕು ಅಂತ ಆಗಿದೆಯೋ ಇಲ್ವೋ ಅಂತ. ಈಗ ಪಿಜ್ಜಾ ಬಾಯ್ಲ್ ಆಗಿದೆ. ಈಗ ಪಿಜ್ಜಾ ರೆಡಿ ಇದೆ ನೋಡಿ, ಚೀಸ್ ಎಲ್ಲ ಹೆಂಗೆ ಮೆಲ್ಟ್ ಆಗಿದೆ. ಈಗ ಪಿಜ್ಜಾ ರೆಡಿ ಆಗಿದೆ. ಪಿಜ್ಜಾ ರೆಡಿ ಆಗಿದೆ. ಇದು ಕಟ್ ಮಾಡಿಕೊಂಡು ತಿನ್ನೋದಷ್ಟೇ ರೆಡಿ. ಇಷ್ಟೇ ಪಿಜ್ಜಾ ಮಾಡೋದು. ಎಷ್ಟು ಈಸಿ ಅಲ್ವಾ ಮನೇಲಿ ಮಾಡೋದು.